ಬೆಂಗಾಲಿ ಒಬ್ಳು ಹುಡುಗಿ ಆ, ಕೇರಳದಿಂದ ಸೇಫ್ ಆಗಿ ಮಂಗಳೂರು ಬರ್ತಾಳೆ. ಮಂಗಳೂರು ಬಂದ ನಂತರ ಒಂದು ಆಟೋ ರಿಕ್ಷಾದವನ ಹತ್ರ ಸಹಾಯ ಕೇಳಿದ್ರೆ ಅವನು ಇನ್ನಿಬ್ಬರ ಜೊತೆ ಸೇರ್ಕೊಂಡು ಅತ್ಯಾಚಾರ ಮಾಡಿ ಬಿಸಾಡಿ ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಆಟದ ಮೈದಾನದಲ್ಲಿ ಒಂದು ಹುಡುಗ ಹೊಡೆದು ಸಾರ್ವಜನಿಕವಾಗಿ ಹೊಡೆದು ಸಾಯಿಸುವಷ್ಟರ ಮಟ್ಟಿಗೆ ಧೈರ್ಯ ಹೇಗೆ ಬಂತು ಅಂತ ಹೇಳಿದ್ರೆ ಪೊಲೀಸರು ಮತ್ತು ಇಲ್ಲಿನ ಒಂದು ವ್ಯವಸ್ಥೆ ಸಂಘ ಪರಿವಾರದ ಜೊತೆಯಲ್ಲಿ ಶಾಮೀಲಾಗಿರುವ ಕಾರಣಕ್ಕಾಗಿ ಆಗ್ತಾ ಇದೆ, ಮತ್ತೆ ಮತ್ತೆ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ. ಮಂಗಳೂರಿನ ಕುಡುಪು ಒಂದು ಆಟದ ಮೈದಾನದಲ್ಲಿ ನಡೆದಂಥ ಒಂದು ಗುಂಪು ಹತ್ಯೆ ಇವತ್ತು ಬೇರೆ ಬೇರೆ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಒಟ್ಟಿನಲ್ಲಿ ಇಂಥ ಒಂದು ಗುಂಪು ಹತ್ಯೆ ಮಂಗಳೂರಿನ ನಾಗರಿಕ ಸಮಾಜ ತಲೆತಗ್ಗಿಸುವಂಥ ನಿಟ್ಟಿನಲ್ಲಿ ಆಗಿದೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಇಂಥ ಒಂದು ರೀತಿಯ ಒಂದು ಗುಂಪು ಹತ್ಯೆ ಉತ್ತರದ ರಾಜ್ಯಗಳಲ್ಲಿ ನಡೀತಾ ಇರುವಂಥ ರೀತಿಯಲ್ಲೇ ಇಲ್ಲೂ ಕೂಡ ನಡೀತಾ ಇರುವಂಥದ್ದು ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದೊಂದು ಖಂಡಿತವಾಗಿ ಶೋಭೆ ತರುವುದಿಲ್ಲ. ಇಂಥ ಒಂದು ಪ್ರಕರಣ ನಡೆದಾಗ ಗಂಭೀರವಾಗಿ ಆ ಒಂದು ಪ್ರಕರಣವನ್ನು ಫೇಸ್ ಮಾಡಬೇಕಾದಂತಹ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಭಾಳ ನಿರ್ಲಕ್ಷ್ಯದ ಒಂದು ಮನೋಭಾವನೆ ಮತ್ತು ಎಲ್ಲ ಕಡೆ ನಡೆಯುವ ರೀತಿಯಲ್ಲಿ ಒಂದು ಸಾಮಾನ್ಯ ಆ ಒಂದು ಹತ್ಯೆ ರೀತಿಯಲ್ಲಿ ನೋಡಿರ್ತಕ್ಕಂಥದ್ದು ಭಾಳ ದೊಡ್ಡ ರೀತಿಯಲ್ಲಿ ಈ ಸರ್ಕಾರದ ಇಚ್ಛಾಶಕ್ತಿಯನ್ನು ಇವತ್ತು ತೋರಿಸ್ತಾ ಇದೆ. ಈ ಒಂದು ಉಡುಪಿನಲ್ಲಿ ನಡೆದಂಥ ಒಂದು ಹತ್ಯೆ ಏನಿದೆ ಅದು ಯಾವ ರೀತಿ ಯಾವ ಕಾರಣಕ್ಕಾಯಿತು ಅನ್ನುವಂಥದ್ದು ಭಾಳ ಗೌಪ್ಯವಾಗಿ ಇತ್ತು. ಆದರೆ ಯಾವಾಗ ಸಂಘ ಪರಿವಾರದ ಹಿನ್ನೆಲೆ ಇರತಕ್ಕಂಥವರು ಆ ಪ್ರಕರಣದಲ್ಲಿ ಇದ್ದಾರೆ ಅನ್ನುವ ಸಂದರ್ಭ ಬಂದಾಗ ಅದಕ್ಕೆ ಒಂದು ಬೇರೆ ರೀತಿಯಲ್ಲಿ ತಿರುಚುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದು ನಮ್ಮ ಗೃಹ ಮಂತ್ರಿಗಳ ಹೇಳಿಕೆಯ ನಂತರ ಗೊತ್ತಾಗ್ತಾ ಇದೆ. ಘಟನೆ ನಡೆದು 48 ತಾಸು ಆದರೂ ಕೂಡ ನಮ್ಮ ಇಲ್ಲಿನ ಕಮಿಷನರ್ ಯಾವುದೇ ರೀತಿಯ ಒಂದು ಹೇಳಿಕೆಗಳನ್ನು ಈ ಬಗ್ಗೆ ಕೊಡೋದಿಲ್ಲ. ಉಸ್ತುವಾರಿ ಸಚಿವರು ಕೂಡ ಆ ಬಗ್ಗೆ ಹೇಳುವುದಿಲ್ಲ. ಗೃಹ ಮಂತ್ರಿಗಳಿಗೆ ಆ ರೀತಿಯಾದಂಥ ವಿಚಾರಗಳನ್ನು ಹೇಳಿರ್ತಕ್ಕಂಥವ್ರು ಯಾರು ಅನ್ನುವಂಥದ್ದು ಇವತ್ತು ಗೃಹ ಸಚಿವರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ, ಅಥವಾ ಗೃಹ ಸಚಿವರೇ ಇಲ್ಲಿನ ಪೊಲೀಸರನ್ನು ಈ ರೀತಿಯಾಗಿ ದಾರಿ ತಪ್ಪಿಸ್ತಾ ಇದ್ದಾರಾ, ಗೃಹ ಸಚಿವರೇ ಇಲ್ಲಿನ BJP ಸಂಘ ಪರಿವಾರದ ಜೊತೆಯಲ್ಲಿ ಶಾಮೀಲಾಗಿದ್ದಾರಾ, ಅಥವಾ ಇಲ್ಲಿನ ಪೊಲೀಸರೇ ಸಂಘಿಗಳಾಗಿದ್ದಾರಾ ಎನ್ನುವಂಥ ರೀತಿಯಲ್ಲಿ ಅನುಮಾನಗಳು ಈಗ ಆರಂಭ ಆಗಿರುವಂಥ ಈ ಸಂದರ್ಭದಲ್ಲಿ ಇಂಥ ಪ್ರಕರಣ ಮುಚ್ಚಾಕುವಂಥ ಸಂದರ್ಭದಲ್ಲಿ ನಾವು ಒಂದು ಪ್ರಜ್ಞಾವಂತ ನಾಗರಿಕ ಸಮಾಜದೊಳಗಿದ್ದುಕೊಂಡು ಈ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲಿದಾಗ ಈ ಪ್ರಕರಣ ಸ್ವಲ್ಪ ಸೀರಿಯಸ್ ಆಗಿ ನೋಡುವಂಥ ರೀತಿಯಲ್ಲಿ ಇದಾಯಿತು. ಈಗ ಒಂದು ಪೊಲೀಸ್ ಇನ್ಸ್ಪೆಕ್ಟರನ್ನು ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಬರ್ತಾ ಇದೆ. ಆದರೂ ಅದು ಸಾಲೋದಿಲ್ಲ. ಈ ರೀತಿಯಾದಂಥ ಒಂದು ದಿಕ್ಕು ತಪ್ಪಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಅವರನ್ನೇ ಈ ಒಂದು ಪ್ರಕರಣದಲ್ಲಿ ಹೊಣೆಯಾಗಿಸಬೇಕು. ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೆದರೆ ಅದು ಕೋಮು ಸಾಮರಸ್ಯದ ಮೇಲೆ ಎಷ್ಟು ರೀತಿಯ ಪರಿಣಾಮಗಳನ್ನ ಬೀರ್ತದೆ, ಅಷ್ಟೇ ರೀತಿಯಲ್ಲಿ ಈ ಜಿಲ್ಲೆಯ ಆರ್ಥಿಕತೆಯ ಮೇಲೂ ಕೂಡ ಅದೇ ರೀತಿಯ ಒಂದು ಪರಿಣಾಮಗಳನ್ನ ಬೀರ್ತದೆ. ಬೆಂಗಾಲಿ ಒಬ್ಬಳು ಹುಡುಗಿ ಕೇರಳದಿಂದ ಸೇಫಾಗಿ ಮಂಗಳೂರು ಬರ್ತಾಳೆ. ಮಂಗಳೂರು ಬಂದ ನಂತರ ಒಂದು ಆಟೋ ರಿಕ್ಷಾದವನ ಹತ್ರ ಸಹಾಯ ಕೇಳಿದರೆ ಅವನು ಇನ್ನಿಬ್ಬರ ಜೊತೆ ಸೇರಿಕೊಂಡು ಅತ್ಯಾಚಾರ ಮಾಡಿ ಬಿಸಾಡಿ ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಆಟದ ಮೈದಾನದಲ್ಲಿ ಒಂದು ಹುಡುಗ ಏನೋ ಅವನು ಮಾನಸಿಕ ಅಸ್ವಸ್ಥನೋ ಅದು ಬೇರೆ, ಆದರೆ ಹೊಡೆದು ಸಾರ್ವಜನಿಕವಾಗಿ ಹೊಡೆದು ಸಾಯಿಸುವಷ್ಟರ ಮಟ್ಟಿಗೆ ಧೈರ್ಯ ಹೇಗೆ ಬಂತು ಅಂತ ಹೇಳಿದರೆ ಇಲ್ಲಿ ಏನು ಮಾಡಿದರೂ ಕೂಡ ನಡೀತದೆ ಅನ್ನುವಂಥದ್ದು ಮತ್ತು ಪೊಲೀಸ್ ಇಲಾಖೆ ಇವತ್ತು ಸಂಘ ಪರಿವಾರದ ಅಡಿಯಲ್ಲಿದೆ ಅನ್ನುವಂಥ ಒಂದು ಮನೋಭಾವನೆ ಅವರಲ್ಲಿ ಬಲವಾಗಿ ಇರೋದರ ಕಾರಣಕ್ಕಾಗಿ ಈ ರೀತಿಯ ಕ್ರೈಮ್ಗಳನ್ನು ಯುವಕರು ಮಾಡಲಿಕ್ಕೆ ಇಂಥ ಪೊಲೀಸರು ಮತ್ತು ಇಲ್ಲಿನ ಒಂದು ವ್ಯವಸ್ಥೆ ಸಂಘ ಪರಿವಾರದ ಜೊತೆಯಲ್ಲಿ ಶಾಮೀಲಾಗಿರೋ ಕಾರಣಕ್ಕಾಗಿ ಆಗ್ತಾ ಇದೆ, ಮತ್ತೆ ಮತ್ತೆ ಆಗ್ತಾ ಇದೆ ಅನ್ನುವಂಥದ್ದು ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ. ಈ ರೀತಿಯ ಒಂದು ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕಾದಂಥ ಪೊಲೀಸರ ಮೇಲೆ ಯಾವ ರೀತಿಯ ಭಯ ಇದ್ದಂಗೆ ಕಾಣ್ತಾ ಇಲ್ಲ. ಸಣ್ಣ ಪುಟ್ಟ ವಿಚಾರಗಳು ಕೂಡ ಕೊಲೆ ಆಗ್ತದೆ. ಒಂದು ಆಟೋ ರಿಕ್ಷಾ ಚಾಲಕನನ್ನು ಇಲ್ಲಿಂದ ತಗೊಂಡೋಗಿ ಇನ್ನೊಂದು ಕಡೆ ಕೊಲೆ ಮಾಡ್ತಾರೆ. ಸಾಮಾನ್ಯವಾಗಿ ದುಡಿತಕ್ಕಂಥ ಜನರನ್ನೇ ಇವತ್ತು ಟಾರ್ಗೆಟ್ ಮಾಡಿಕೊಂಡು ಅವರ ಮೇಲೆ ಹಲ್ಲೆಗಳು, ದಾಳಿಗಳು, ಕೊಲೆಗಳಾಗ್ತಾ ಇರುವಂಥದ್ದು ಇದು ಬಹಳ ದೊಡ್ಡ ರೀತಿಯಲ್ಲಿ ಇಲ್ಲಿನ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ. ಇಲ್ಲಿ ವಲಸೆ ಕಾರ್ಮಿಕರು ಹೊರಗಡೆಯಿಂದ ಬಂದು ದುಡಿಯುವಂಥವರಿಗೆ ರಕ್ಷಣೆ ಇಲ್ಲ ಅಂತಾದರೆ ಖಂಡಿತವಾಗಿ ಇವತ್ತು ಮಂಗಳೂರು ನಗರ 7 ಗಂಟೆಗೆ ಸ್ವಿಚ್ ಆಫ್ ಆಗ್ತಾ ಇದೆ. ಇದು ಬರ್ಬರ್ತಾ ಇವತ್ತು ಸೌತ್ ಆಫ್ರಿಕಾದ ರೀತಿಯಲ್ಲಿ 4 ಗಂಟೆ 5 ಗಂಟೆಗೆ ನಗರ ಸಂಪೂರ್ಣ ಖಾಲಿ ಆಗುವಂಥ ರೀತಿಯಲ್ಲಿ ಬೆಳವಣಿಗೆಗಳು ಇಲ್ಲಿ ನಡೀತಾ ಇರುವಂಥದ್ದು ಭಾಳ ಆತಂಕಕಾರಿಯಾದಂಥ ಬೆಳವಣಿಗೆ. ಸರ್ಕಾರ ಭಾಳ ಗಂಭೀರವಾಗಿ ಇಲ್ಲಿನ ಜನರಿಗೆ ರಕ್ಷಣೆ ಕೊಡುವಂಥ ಮತ್ತು ದುಡಿಯುವ ಜನರಿಗೆ ರಕ್ಷಣೆ ಕೊಡುವಂಥ ನಿಟ್ಟಿನಲ್ಲಿ ಒಂದು ಗಂಭೀರವಾದ ಚಿಂತನೆಗಳನ್ನು ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.